ಇಸ್ಕೊಂಡು ಇಲ್ಲಿ ಬಂದಿಲ್ಲ, ಒಬ್ಬ ರೈತನ ಮಗ ಇಲ್ಲಿ ಬಂದಿರೋದು. ಎಷ್ಟೊಂದ್ ಜನ ಏನಂತಾರೆ ಅಂದ್ರೆ ಅಲ್ಲಿ ಕುತ್ಕೊಂಡು ಇವಾಗ ಈ AICT ಮಾಡ್ತಾರೆ DK ಶಿವಕುಮಾರ್ ಅಂತ ಹೇಳ್ತಾರೆ. ಹೌದು, ಮಾಡ್ಲಿ, ಒಪ್ಕೋತೀನಿ. ಆದ್ರೂ ಅದಕ್ಕೆ ಆದಂತ ತುಂಬಾ ರೂಲ್ಸ್ ಇದೆ. ಒಂದು AICT ಮಾಡ್ಬೇಕು, ಒಂದು ಡೇಟಾ ಸೆಂಟರ್ ಮಾಡ್ಬೇಕು ಅಂದ್ರೆ ಅದನ್ನ ಕೂಲ್ ಮಾಡಕ್ಕೆ 1 to 5 ಅಂದ್ರೆ 1 ರಿಂದ 5 ಗ್ಯಾಲನ್ಸ್ ಅಂದ್ರೆ ಎಷ್ಟೋ ಲಕ್ಷ ಲೀಟರ್ ನೀರ್ ಬೇಕಾಗುತ್ತೆ. ನೀವಿರೋ ಕ್ಷೇತ್ರದ ಬೆಂಗಳೂರಿಗೆ ನೀರ್ ಪೂರೈಸಕ್ ಆಗ್ತಿಲ್ಲ ಅಂದ್ರೆ ಇಲ್ಲಿ ಎಲ್ಲಿಂದ ತರ್ತೀರಾ ನೀರ್ನ? ಆಮೇಲೆ ಮೇನ್ ಆಗಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ನೀವು AICT ಮಾಡ್ಬೇಕು ಅಂದ್ರೆ ಎಷ್ಟೊಂದು ಮರ ಗಿಡಗಳನ್ನ ಕಡಿಬೇಕಲ್ವಾ? ಇವಾಗ ಮರ ಗಿಡಗಳು ಕಡಿಬೇಕು ಅಂದ್ರೆ ಪರ್ಮಿಷನ್ ಬೇಕು. ಫುಲ್ಲು ಪರಿಸರ ಪ್ರೇಮಿಯಿಂದ ಪರಿಸರ ಪ್ರೇಮಿ ಮತ್ತೆ ಪರಿಸರ ಸಂಘಗಳಿಂದ ಒಂದು ಪರ್ಮಿಷನ್ ಲೆಟರ್ ತರಬೇಕು. ಇಲ್ಲಿ ಒಂದು ಮರಗಳು ಇಲ್ಲ, ಇದು ಭೂಮಿ ಬೆಳೆಯಕ್ಕೆ ಯೋಗ್ಯತೆನೇ ಇಲ್ಲ ಅಂದ್ರೆ ಮಾತ್ರ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, AICT ಮಾಡ್ತೀನಿ ಅಂತಾರಲ್ಲ, ಫುಲ್ ಸಾಫ್ಟ್ವೇರ್ ಕಂಪ್ನಿ ಆಗಿರೋದು. ಇವಾಗ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಓದಿದ್ದೀನಿ ಅನ್ಕೊಳ್ಳಿ, ನಾನ್ ಕೆಲ್ಸಕ್ಕೆ ಹೋಗ್ತೀನಿ, ನಮ್ಮ ಅಪ್ಪನಿಗೆ ಕಿವಿ ಕೇಳಿಸಲ್ಲ, ನಮ್ಮ ಅಮ್ಮ ಹಾಲು ಕರ್ಕೊಂಡು ಇದ್ ಮಾಡ್ತಾರೆ, ನಮ್ಮ ಅಣ್ಣ ವ್ಯವಸಾಯ ಮಾಡ್ತಾನೆ, ಅವ್ರನ್ನೆಲ್ಲ ಯಾವ ಕೆಲ್ಸಕ್ಕೆ ಸೇರಿಸ್ಕೋತೀರಾ ನೀವು? ಅದನ್ನೇ ಕೇಳೋದು ಮೈನ್ ಆಗಿ ನಾನು. ಯಾವ ಕೆಲ್ಸಕ್ಕೆ ಸೇರಿಸ್ಕೋತೀರಾ? ಟಾಯ್ಲೆಟ್ ತೊಳೆಯಕ, ಇಲ್ಲ ಇದು ಮಾಮೂಲಿ ಕಸ ಗುಡ್ಸಕ? ಏನ್ ಮಾಡ್ತೀರಾ? ಈ ಹಪ್ಪಳ ಸಂಡಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೇಡ, ನಮ್ಮಮ್ಮ ಒಂದು ದಿನಕ್ಕೆ ಹಾಲು ಕರ್ಕೊಂಡು ಒಂದು ತಿಂಗಳಿಗೆ ಅವ್ರು ಬೇಕಾದಷ್ಟು ಇದು ಮಾಡ್ಕೋತಾರೆ. ನಾನು ಇವಾಗ ಇಂಜಿನಿಯರಿಂಗ್ ಮಾಡಿದೀನಿ ಅಂದ್ರೆ ಆ ಭೂಮಿಯಿಂದನೇ ನಾನು ಇಷ್ಟು ಓದಿರೋದು, ನಾವಿಷ್ಟು ಮುಂದಕ್ಕೆ ಬಂದಿರೋದು. ಇವಾಗ ಅಕ್ವೈರ್ ಮಾಡ್ತೀವಿ ಅಂತ ಇದ್ದಾರೆ. ಇವಾಗ ಎಷ್ಟೋ ಜನರ ಜಮೀನು ಅವ್ರ ಅಜ್ಜಿ ತಾತನ ಹೆಸರಲ್ಲೇ ಐತೆ, ಅದ್ರ ಭಯದಿಂದ ಅವ್ರ ಮಕ್ಕಳು ಅವ್ರನ್ನ ನೋಡ್ಕೊತಾವ್ರೆ. ಇವಾಗ ನಮ್ಮ ಜಮೀನು ಅಷ್ಟೇ ನಮ್ಮ ಅಜ್ಜಿ ಹೆಸರಲ್ಲೇ ಇರೋದು. ಇವಾಗ ಎಷ್ಟು ಜನ ಹೆಂಗೆ ಅಂದ್ರೆ, ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರು ಎಲ್ಲರೂ ಓಡೋಗ್ತಾರೆ. ನಾಳೆ ದಿನ ಇದಕ್ ಮಾತ್ರ ಬರಲಿಲ್ಲ ಭೂಮಿ, ಇವಾಗ ಭೂಮಿನ ಬರ್ಕೊಟ್ಬಿಡ್ತಾರೆ ಅನ್ಕೊಡ್ರಿ, ಎಲ್ಲರೂ ಭಾಗ ಮಾಡ್ಕೊಬಿಟ್ರೆ ನಮ್ಮ ಅಜ್ಜಿನ ಯಾರು ನೋಡ್ಕೋತಾರೆ? ಹಂಗೆ ಇವರು ಅಕ್ವೈರೇಷನ್ ಮಾಡಕ್ ಬಂದಿರೋದು ರೈತರನ್ನ ಅಭಿವೃದ್ಧಿ ಮಾಡಕ್ಕಲ್ಲ, ಹಾಳು ಮಾಡ್ಬಿಟ್ಟು ಅವ್ರನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಳಕ್ಕೆ. ಇದರಿಂದ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರು ಒಪ್ಕೋಬೇಡ್ರಿ. ಅಕ್ವೈರ್ ಅನ್ನೋದು ನಮ್ ನಾಶ ಮಾಡಕ್ಕೆ ಇರೋದು. ಮುಖ್ಯಮಂತ್ರಿಗಳು ಎಲ್ಲೋಗಿದ್ದಾರೆ? ಇವತ್ತು ಬೆಂಗಳೂರಲ್ಲಿ 15 ಲಕ್ಷಕ್ಕಿಂತ ಜಾಸ್ತಿ ಗಿಡ ಮರಗಳನ್ನ ನೆಡ್ತಾ ಇದ್ದಾರೆ. ಕೆಂಪೇಗೌಡರು ಹುಟ್ಟದಬ್ಬ, ಕೆಂಪೇಗೌಡರು ಹುಟ್ಟಂತ ಮಾಗಡಿ ವಿಧಾನಸಭಾ ಕ್ಷೇತ್ರನೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂದ್ರೆ, ಅವ್ರು ಜಯಂತ ಮಾಡಿ ಇವ್ರಿಗೇನ್ ಪ್ರಯೋಜನ? ಏನು ನೈತಿಕತೆ ಇದೆ ಅಂತ ಮಾಡ್ತಾರೆ ಇವರು? ನಾನು ಹೇಳೋದು ಇಷ್ಟೇ, ಮಾನ್ಯ ಕುಮಾರಸ್ವಾಮಿ ಅವರು ಅವ್ರು ಬರೋ ಗಂಟ ಕಾಯ್ತೀನಿ ಅಂದಿದ್ದಾರೆ. ನಾನು ಹೇಳೋದು ಇಷ್ಟೇ, ಅವ್ರಿಗೆ ವಿನಮ್ರವಾಗಿ ಕೇಳ್ಕೊಳ್ಳೋದು ಇಷ್ಟೇನೆ, ಅವಕಾಶ ಕೊಟ್ಟಿದ್ದೀವಿ, ಬಂದು ಕೂತ್ಕೊಂಡು ಎಲ್ಲಾರ ಜೊತೆ ಚರ್ಚೆ ಮಾಡ್ಲಿ, ಒಂದು ಅಂತಿಮ ತೀರ್ಮಾನಕ್ಕೆ ಬರ್ಲಿ ಅಂತ ಹೇಳ್ತೀನಿ. ಕೆಂಪೇಗೌಡರು ಹುಟ್ಟಂತ ಮಾಗಡಿಲಿರುವಂತ ಇದು ನಮ್ದು ಮಾಗಡಿ ವಿಧಾನಸಭಾ ಕ್ಷೇತ್ರನೇ ಬರೋದು. ಸೊ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿರೋನೇ ಕರೆಕ್ಟ್ ಆಗಿ ಮಾಡಕ್ಕಾಗಿಲ್ಲ ಅಂದ್ರೆ ಇನ್ ಗಿಡ ನೆಟ್ ಏನ್ ಪ್ರಯೋಜನ? ನಾನು ಎಲ್ಲಾ ಸಚಿವರುಗಳಿಗೂ ಕೇಳೋದಿಷ್ಟೇ, ಅವರು ಎಲ್ಲ ತಿಳಿದು ಆಯ್ಕೆಯಾಗಿ ಹೋಗಿರುವಂತ ಸಚಿವರು, ಅವರು ಬಂದು ಒಂದ್ಸರಿ ನೋಡಿ ವಾರ್ತೆಗಳ ಜೊತೆ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡ್ಲಿ. ಸುಮ್ನೆ ಯಾರೋ 2-3 ಜನ ಕೊಡುವಂತ ಊಹಾಪೋಹ ವಿಷಯಗಳನ್ನ ಅಲ್ಲಿ ಮೀಡಿಯಾ ಮುಂದೆ ಚರ್ಚೆ ಮಾಡೋದು ಬೇಡ. ಅವ್ರು ಬಂದು ಕೂತ್ಕೊಂಡು ರೈತರ ಜೊತೆ ಚರ್ಚೆ ಮಾಡಿ ಕೊನೆಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ಲಿ. ಮೊದಲನೇದಾಗಿ ಎಲ್ಲ ರೈತರಿಗೂ ಸ್ವಾಗತ, ಮತ್ತೆ ಇಲ್ಲಿ ಮೇಲೆ ಕುಳಿತಿರುವಂತಕ್ಕಂಥ ಗಣ್ಯರಿಗೂ ಸ್ವಾಗತ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ಆಲ್ಮೋಸ್ಟ್ ಇಲ್ಲಿರೋ ರೈತರ ಹತ್ರ ಎಲ್ಲರ ಹತ್ರ ಭೂಮಿ ಇದೆ, ಮನೆ ಇದೆ, ಎಲ್ಲ ಅನುಕೂಲವಾಗಿದ್ದೀರಾ. ಬಟ್ ಈಗ ಅಕ್ವೈರ್ ಆಗೋಯ್ತು, ಎಲ್ಲ ಕೊಟ್ಬಿಟ್ಮೇಲೆ ದುಡ್ಡು ಒಂದು ಇರ್ತದೆ. ದುಡ್ಡು ಒಂದು 3 ತಿಂಗಳು 4 ತಿಂಗಳು ಒಂದು 6 ತಿಂಗಳು ಇರ್ತದೆ ದುಡ್ಡು. 6 ತಿಂಗಳಾದ್ಮೇಲೆ ನಿಮ್ಮ ಮನೆ ಇರೋಕರಿಗೆ ಯಾರಿಗೊಬ್ರಿಗೆ ಏನೋ ಒಂದು ತೊಂದರೆ ಆಯ್ತು, ಸತ್ತೇ ಹೋದ್ರು, ಅವಾಗ ಭೂಮಿನೂ ಇರಲ್ಲ. ಏನ್ ಮಾಡ್ತೀರಾ ನೀವು? ದುಡ್ಡೆಲ್ಲ ಖಾಲಿ ಮಾಡ್ಬಿಟ್ಟಿರ್ತೀರಾ ನೀವು. ಏನ್ ಮಾಡ್ತೀರಾ ನೀವು? ಸತ್ತೋದ್ರು, ಮನೆ ನಡೆಸೋಕೆ ಆಗ್ತಿಲ್ಲ ನಿಮ್ ಕೈಲಿ, ಏನ್ ಮಾಡಕ್ಕಾಗುತ್ತೆ? ಭೂಮಿ ಇದ್ರೆ ನಮ್ಮ ಭೂಮಿಲಿ ನಾವು ದುಡ್ಕೊಂಡು ಜೀವನ ಮಾಡ್ಬೋದಲ್ವಾ? ಮಾಡ್ಬೋದು ತಾನೇ? ಹೇಳ್ಬೇಕು ಎಲ್ಲರೂ ರೈತರು. ನಮ್ಮ ಭೂಮಿ ಒಂದಿದ್ರೆ ನಾವು ಜೀವನ ಮಾಡ್ತೀವಿ. ನಮ್ಮ ಭೂಮಿ ಕೊಟ್ಟು ನಾವ್ ಎಲ್ಲಿಗೆ ಹೋಗೋಣ?